ಬದುಕನ್ನು ನೋಡಿದಾಗ, ಇವ್ರ ಹಿಂದಿನ ಚಾರಿತ್ರ್ಯ ನೋಡಿದಾಗ ಇಲ್ಲಿ ಭಾಳಷ್ಟು ಜನ ಮಧ್ಯಮ ವರ್ಗದ ಕಲಿತಂಥ ತಂದೆ ತಾಯಿಗಳ ಒಂದು ವಾತಾವರಣದಲ್ಲಿ ಬೆಳೆದಂಥ ಮಕ್ಕಳು ಸಾಕಷ್ಟಿದ್ದಾರೆ, ಅವರು ಹೆಚ್ಚಿದ್ದಾರೆ. ಎಲ್ಲೋ ಒಂದಿಷ್ಟು ಕೆಲವು ಮಕ್ಕಳು ಇವರನ್ನು ನೋಡಿಕೊಂಡು ಸುತ್ತಲಿನ ಪರಿಸರದಲ್ಲಿ ಬೆಳೆದಂಥ ನಮ್ಮ ಇವತ್ತಿನ ಈ ಏನಪ್ಪ ಅಂದ್ರೆ ವಿಶೇಷವಾಗಿ ಬೀರದೇವ್ ಆಗಿರ್ಬೋದು, ನಮ್ಮ ಹನುಮಂತಪ್ಪನಂಥವ್ರಾಗಿರ್ಬೋದು, ಅಪರೂಪಕ್ಕೊಮ್ಮೆ ಬರ್ತಾ ಇರ್ತಾರೆ. ಎಕ್ಸೆಪ್ಷನ್ಸ್ ಅಂತೀವಿ ನಾವು, ಡಿ ಸಿ ಪಾರ್ಟಿಯವರು ಬಂದಂಗೆ. ಈ ಎಕ್ಸೆಪ್ಷನ್ಗಳನ್ನು ತಪ್ಪಿಸ್ಬೇಕಾಗಿದೆ. ಇದಕ್ಕೇನು ಮಾಡಬೇಕು ಅನ್ನುವಂಥ ಮಾತನ್ನು ಜೊತೆಗೆ ಇಲ್ಲಿ ಇನ್ನೊಂದು ಭಾಳ ಸೂಕ್ಷ್ಮವಾಗಿ ಮೊನ್ನೆ ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ, ಹಿಂದಿನ ಎಪಿಸೋಡಲ್ಲೂ ಹೇಳಿದ್ದೀನಿ. ಇಲ್ಲಪ್ಪ ಇಲ್ಲಿ ಯಶಸ್ವಿ ಆಗೋರು ಯಾರು ಅಂತಂದ್ರೆ ವಿಶೇಷವಾಗಿ ಆರ್ಟ್ಸಿಗೆ ಸಂಬಂಧಿಸಿದ ಹುಡುಗರು ಭಾಳ ಕಡಿಮೆ ಅಂತ. ಎಲ್ಲೋ ಆಗಿರ್ಬೋದು, ಅಪವಾದವಾಗಿ ಆಗ್ತಾ ಇದ್ದಾರೆ. ಆದರೆ ರೆಗ್ಯುಲರಾಗಿ ಕಾನ್ಸ್ಟೆಂಟ್ಲಿ ಒಂದು ಹಂತದವರೆಗೆ ಪಾಸ್ ಆಗ್ತಾಯಿಲ್ಲ ಅನ್ನೋದು ನಾವು ಗಮನಿಸ್ಬೇಕಾಗಿದೆ. ಅದರಲ್ಲೂ ಇಂಗ್ಲೀಷಿನ ಮೇಲೆ ಕಮಾಂಡ್ ಇದ್ದಂಥ ಮಕ್ಕಳು ಪಾಸ್ ಆಗ್ತಾಯಿದ್ದಾರೆ, ಮ್ಯಾಥ್ಸ್ ಮೇಲೆ ಕಮಾಂಡ್ ಇದ್ದಂಥ ಮಕ್ಕಳು ಪಾಸ್ ಆಗ್ತಾಯಿದ್ದಾರೆ. ವಿಶೇಷವಾಗಿ ನೋಡಿರಿ, ಸೈನ್ಸ್ ಸಂಬಂಧಿಸಿದ ಮಕ್ಕಳು ವಿಶೇಷವಾಗಿ PCMB ನಿಮಗೆ ಗೊತ್ತಿದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಓದಿದಂಥ ಮಕ್ಕಳು ಹೆಚ್ಚು ದಾಟ್ತಾ ಇದ್ದಾರೆ. ದಾಟಿ ಸಂತೋಷ ಪಡೋಣ, ಅದಕ್ಕಿಲ್ಲ ಅಂತಲ್ಲ. ಆದರೆ ಉಳಿದ ಮಕ್ಕಳು ಸೇರ್ಬೇಕಲ್ಲ ಅದ್ರೊಳಗೆ, ಅದಕ್ಕೆ ಏನು ಅಂತ. ಅದು ಮತ್ತು ಏನಪ್ಪ ಅಂತಂದರೆ ಇದನ್ನು ನಾವು ಗಮನಿಸ್ಬೇಕಾಗಿದ್ದು ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗ ಎಲ್ಲೋ ಒಂದು ಎಕ್ಸೆಪ್ಷನ್ ಇಂಥವ್ರು ಬರ್ತಾ ಇದ್ದಾರೆ. ನಮ್ಮ ಬೀರದೇವ್ರನಂಥವ್ರು, ನಮ್ಮ ಹನುಮಂತಪ್ಪನಂಥವ್ರು ಬರ್ತಾ ಇದ್ದಾರೆ, ಇಲ್ಲಂತಲ್ಲ. ಆದರೆ ನಿಜವಾಗಿ ಅವರು ಯಾವ ಪ್ರಮಾಣದಲ್ಲಿ ಬರಬೇಕಾಗಿತ್ತು, ಯಾಕಂದ್ರೆ ಪ್ರಮಾಣ ಭಾಳ ದೊಡ್ಡದು. ಈಗಾಗಲೇ ನೀವು ಸಾಕಷ್ಟು ನಿಧಾನಕ್ಕೆ ಈ ಜಾತಿ ಗಣತಿ ಮಾಡೋದಪ್ಪ ಅಂದ್ರೆ ಭಾಳ ಜನ ಏನು ತಿಳ್ಕೊಳ್ತಾ ಇದ್ದಾರಪ್ಪ ಅಂತಂದ್ರೆ ಇದು ಎಲ್ಲ ನಮ್ಮೊಬ್ಬರು ಒಡಕು ಹುಟ್ಟಿಸ್ತಾರೆ, ಮಾಡ್ತಾರೆ, ಹಾಗೆ ಹೀಗೆ ಮಾತಾಡ್ತಾರೆ ಮೇಲೆ ವರ್ಣೀಯ ಜನ. ಆದರೆ ಅವ್ರು ತಿಳ್ಕೊಬೇಕಾಗಿದ್ದೇನಪ್ಪ ಅಂತಂದ್ರೆ ಇಲ್ಲಿ ಜಾತಿ ಬಿಟ್ಟು ನಾವು ಯಾವುದೂ ವ್ಯವಹಾರ ಮಾಡೋದಿಲ್ಲ. ಇದು ಭಾಳ ದುರಂತದ ಕತೆ. ಅಂದಾಗ ಜಾತಿಗಳ ಒಂದು ಏನಪ್ಪ ಸರ್ವೆ ಯಾಕೆ ಆಗಬಾರ್ದು, ಸಮೀಕ್ಷೆ ಯಾಕೆ ಆಗಬಾರ್ದು ಅನ್ನೋದು ಒಂದು ಎಲ್ಲ ಬಹುಸಂಖ್ಯಾತರ ಒಂದು ಬೇಡಿಕೆ. ಅದು ಆಗಲೇಬೇಕಂತ ನೋಡಿರಿ. ಉಳಿದು ಎಲ್ಲ ಹೆಚ್ಚು ಪಾಸ್ ಅಂತ ಅನೇಕ ಮಕ್ಕಳು 900, 500, 1000 ಏನು ಪಾಸ್ ಆಗಿದ್ದಾರೆ ಮಕ್ಕಳು. ಅದರೆಲ್ಲ ಹೆಚ್ಚು ಕಡಿಮೆ ಮಧ್ಯಮ ವರ್ಗದ ಮಧ್ಯಮ ವರ್ಗದ ಮಕ್ಕಳು ಮತ್ತು ಹೈಯರ್ ಕ್ಲಾಸ್ ಮಕ್ಕಳು ಇದೆರಡು ನಾವು ಗಮನಿಸಬೇಕಾಗಿದೆ. ಅದರಲ್ಲಿ ಭಾಳ ರೇರಾಗಿ ಅಂದರೆ ಕೆಳವರ್ಗದ ಮಕ್ಕಳು ಬರ್ತಾಯಿದ್ದಾರೆ. ಆದರೆ ಅವ್ರು ಬಂದವರು ಸಹಿತ ಸೈನ್ಸ್ ಓದಿದಂಥ ಮಕ್ಕಳು ಅದಾರ. ಈಗ ನೋಡಿರಿ, ನಮ್ಮ ಹನುಮಂತಪ್ಪ ಅವರು PU ಓದಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ನಮ್ಮ ಬೀರದೇವ್ ಢೋಣಿಯವರು ಅವರು ಸಹಿತ ಸೈನ್ಸ್ ಓದಿದಂಥ ಹುಡುಗರು ಇದ್ದಾರೆ, BU ಓದಿದ ಮಕ್ಕಳಿದ್ದಾರೆ. ಇಲ್ಲಿ ನೋಡಿರಿ, ಇನ್ನೊಬ್ಬ ನಾನು ಹೇಳ್ತೀನಿ ನಿಮಗೆ UPSC ಒಳಗೆ ಸಂಜಯ್